ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನನಗೆ ಈ ಸ್ಟೋರಿ ಮಾಡಿ ಮಾಡಿ ನನಗೆ ಸುಸ್ತಾಗ್ಬಿಡ್ತು. ಆದ್ರೆ ಈ ಗೇಂಡಾಮೃಗದ ಚರ್ಮ ಉಳ್ಳಂತ ನಮ್ಮ ಸರ್ಕಾರಿ ವ್ಯವಸ್ಥೆಗೆ, ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂತ ಒಂದಿಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಆದಿವಾಸಿಗಳಿಗಾಗಿ ನಿರ್ಮಿಸಲಾಗಿರುವಂತ ಆಶ್ರಮ ಶಾಲೆಯ ದುಸ್ಥಿತಿಯ ಬಗ್ಗೆ. ಸಿದ್ದರಾಮಯ್ಯ ಅವರೇ, ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅದು ಹೇಗಿರ್ಬೇಕು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನವೂ ಇಲ್ವಾ? ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಆದಿವಾಸಿಗಳ ಮಕ್ಕಳಿಗೆ ಕೊಡ್ತಿರುವಂತ ಆಶ್ರಮ ಶಾಲೆಯಲ್ಲಿ ಎಂಥ ಶಿಕ್ಷಣ ಕೊಡಲಾಗ್ತಿದೆ, ಅವರ ಭವಿಷ್ಯ ಎತ್ತ ಹೋಗ್ತಾ ಇದೆ, ಅವರನ್ನು ನೀವು ಖುದ್ದು ನೀವೇ ಜೀತ ಪದ್ಧತಿಗೆ ತಳ್ತಾ ಇದ್ದೀರಿ ಅನ್ನುವಂತ ಆರೋಪವನ್ನ ನಾನು ಮಾಡ್ತಾ ಇದ್ದೀನಿ. ಎಷ್ಟನೇ ಕ್ಲಾಸ್ ಇದು? 5 ಮಾತ್ರ ಇರೋದ ನೀವು? ವೆರಿ ಗುಡ್. 5ನೇ ಕ್ಲಾಸ್ನ ಮಕ್ಕಳ ಜೊತೆ ನಾನಿದ್ದೇನೆ. ಒಂದೇ ಒಂದು ವರ್ಡ್ ಕೇಳಿದೆ, ಮನೋಹರವಾದದ್ದು ಅನ್ನುವಂಥ ವರ್ಡ್. ಇಷ್ಟೂ ಮಕ್ಕಳಿಗೆ ಮನೋಹರವಾದದ್ದು ಅನ್ನುವಂಥ ಪದ ಓದಕ್ಕೆ 5ನೇ ಕ್ಲಾಸಿನ ಮಕ್ಕಳಿಗೆ ಬರ್ತಾ ಇಲ್ಲ. ಸಾಹಿತ್ಯ ಅನ್ನುವಂಥ ಪದ ಓದಕ್ಕೆ ಬರ್ತಾ ಇಲ್ಲ. ಇದನ್ನ ಓದ್ತೀಯಾ? ಟೆಕ್ಸ್ಟ್ ಬುಕ್ಕಿನ ಮೊದಲ ನೋಡಿ, ಈ ಒಂದು ಪಾಠದ್ದು ಮೊದಲ ಪದ ಕನ್ನಡ ಸಾಹಿತ್ಯ ಅನ್ನುವಂಥ ಸಾಹಿತ್ಯ ಓದ್ಲಿಕ್ಕಾಗಲಿಲ್ಲ. ಮನೋಹರವಾದದ್ದು ಅನ್ನುವಂಥದ್ದು ಒಂದು ಪದ ಓದಕ್ಕೆ ಇಡೀ ಕ್ಲಾಸಿನ ಮಕ್ಕಳಿಗೆ ಆಗ್ತಾ ಇಲ್ಲ ಅಂತಂದರೆ, ನಾನು ಈ ಮಕ್ಕಳನ್ನು ಯಾವ ಕಾರಣಕ್ಕೂ ತಮಾಷೆ ಮಾಡೋಕ್ಕಾಗಲಿ ಅಥವಾ ಅವರನ್ನು ಹೀಯಾಳಿಸ್ಬೇಕಾಗ್ಲಿ ಅನ್ನೋದಕ್ಕೆ ಖಂಡಿತ ಈ ಒಂದು ಪ್ರಯೋಗ ಮಾಡ್ತಾ ಇಲ್ಲ. ಬದಲಾಗಿ ಈ ಮಕ್ಕಳಿಗೆ ಕೊಡ್ತಿರುವಂಥ ಶಿಕ್ಷಣದ ಮಟ್ಟ ಯಾವ ರೀತಿ ಇದೆ ಅನ್ನೋದನ್ನು ಮುಖ್ಯಮಂತ್ರಿಗಳ ಮುಖಕ್ಕೆ ತೋರಿಸೋಕ್ಕೆ ಈ ಪ್ರಯೋಗವನ್ನು ಮಾಡ್ತಾ ಇದ್ದೀನಿ. ನಾನು ಯಾಕೆ ಮುಖ್ಯಮಂತ್ರಿಗಳನ್ನೇ ಇಲ್ಲಿ ಒತ್ತುವಾಗಿ ಹೇಳ್ತಿದ್ದೀನಿ ಅಂತಂದರೆ, ಈಗ ಮುಖ್ಯಮಂತ್ರಿಗಳೇ ಬುಡಕಟ್ಟು ಪಂಗಡಗಳ ಕಲ್ಯಾಣ ಸಚಿವರಾಗಿದ್ದಾರೆ. ನೀವು ಇಲ್ಲಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಈ ಆದಿವಾಸಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಸರಿಯಾಗಿ ಕೊಡಬೇಕು ಅನ್ನುವಂಥ ಒಂದು ಸಣ್ಣ ಮನಸ್ಸು ನಿಮಗೆ ಬಂದಿಲ್ಲಲ್ಲ, ಅದಕ್ಕಾಗಿ ನಮಗೆ ಬೇಜಾರಾಗ್ತಿರೋದು. ಇದು ಶಿಕ್ಷಣ ಅಲ್ಲ, ಶಿಕ್ಷೆ ಅಂತ ನಾನು ಘಂಟಾಘೋಷವಾಗಿ ಘೋಷಿಸ್ತಿದ್ದೀನಿ. ಯಾಕಂದ್ರೆ ನೀವು ಈ ನಾಡಿನ ಮುಖ್ಯಮಂತ್ರಿಯಾಗಿದ್ದೀರಿ, ನೀವು ಪರಿಶಿಷ್ಟ ಕಲ್ಯಾಣ ಸಚಿವರಾಗಿದ್ದೀರಿ. ನಿಮಗೆ ಇಷ್ಟು ಮಕ್ಕಳು, ಇಡೀ ರಾಜ್ಯದಲ್ಲಿ ಸಾವಿರಾರು ಬುಡಕಟ್ಟು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿದ ಪಾಪ ತಟ್ತಾ ಇರುತ್ತೆ. ಈ ಆಶ್ರಮ ಶಾಲೆಗಳು ಬಂದು ಸುಮಾರು 1952ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ಬುಡಕಟ್ಟು ಮಕ್ಕಳಿಗೇನೆ ಶಿಕ್ಷಣ ಅನ್ನೋದನ್ನ ಇಟ್ಕೊಂಡು ಈ ಒಂದು ಕಲ್ಪನೆನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇದನ್ನು ನಿಯೋಜನೆ ಮಾಡ್ಕೊಂಡು ಕಾರ್ಯಕ್ರಮವನ್ನು ರೂಪಿಸಿದೆ. ಅದು ಇಲ್ಲಿವರೆಗೆ 7ನೇ ತರಗತಿ ಡ್ರಾಪ್ಔಟ್ ಆಗ್ತಾ ಇದ್ರಿಗೆ 8ನೇ ತರಗತಿ ಡ್ರಾಪ್ಔಟ್ ಆಗುವ ಸನ್ನಿವೇಶವನ್ನು ನಮ್ಮ ಇಲಾಖೆ ತಂದಿಟ್ಟಿದೆ. ಮತ್ತೆ ಏನು ಇವತ್ತು ತಲೆಮಾರಿನಿಂದ ದುಡ್ಕ ಬಂದಂಥ ನಮ್ಮ ಜನ ಇವತ್ತು 2ನೇ ತಲೆಮಾರಿಗೆ ನಮ್ಮ ಮಕ್ಕಳನ್ನ ಕೂಲಿ ವ್ಯವಸ್ಥೆಗೆ ತಳ್ಳುವಂಥ ಒಂದು ನಿಟ್ಟನ್ನು ಇಲಾಖೆ ತಂದು ಬಿಟ್ಟಿದೆ. ಶಿಕ್ಷಣದ ಬಗ್ಗೆ ಒಂದೂ ಕೂಡ ನಮ್ಮ ಇಲಾಖೆ, ಈ ಸರ್ಕಾರಗಳು ಗಮನನೇ ತಗೊಳ್ಳೋದನೆ ಹೆಸರು ಬದಲಾಯಿಸೋದ್ರಲ್ಲಿ ಮಾತ್ರ ಬಹಳ ನಿಸ್ಸೀಮ ಕೆಲಸವನ್ನ ಮಾಡಿದೆ. ಒಂದ್ಸತಿ ಬಿಜೆಪಿ ಸರ್ಕಾರ ಬಂದಾಗ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆ ಅಂತ ಹೇಳಿ ರೂಪವನ್ನ ಕೊಡ್ತದೆ. ಮತ್ ಪುನಃ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮಹರ್ಷಿ ವಾಲ್ಮೀಕಿ ಬುಡಕಟ್ಟು ಆಶ್ರಮ ಶಾಲೆ ಅಂತ. ಬರೀ ಹೆಸರುಗಳಲ್ಲಿ ನಮ್ಮನ್ನ ಅಳತೆ ಮಾಡ್ತಾ ಇದಾರೆ ಹೊರತು ಆ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ದೀಪದ ಓದಕ್ ಬರಲ್ಲ. 8th ಸ್ಟ್ಯಾಂಡರ್ಡ್ ಹಿಂಗ ಯಾಕೆ 20 ಜನ ಆಗಿದಾರಲ್ಲ? 8ನೇ ಕ್ಲಾಸ್ ಮಕ್ಕಳ ನೀವು? ಯಾವ್ಯಾವ ಪಾಠ ಇದೆ ಗೊತ್ತಾ ನಿಮ್ಗೆ ಈ ಸಲ? ಏನಿದೆ ಮಗ? ಫಸ್ಟ್ ಇದು ಓದ್ತಾಯಿ, ಇದು ಯಾಕೆ ಗೊತ್ತಿಲ್ಲ? ಏನಿಲ್ವರ? ಅದು ಏನದು? ಅಯ್ಯನಂದ್ರೆ ಏನು? ಇದು ಮಗ THE ಅಂದ್ರೆ ಏನು? ದಿ ಅಲ್ವಾ ತಂದೆ? ದಿ ನೋಡಿ, ಹೊಸದಾಗಿ 8ನೇ ತರಗತಿಯನ್ನ ಆಶ್ರಮ ಶಾಲೆಯಲ್ಲಿ ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಈ
ಶಾಲೆಯಲ್ಲಿ 16 ಮಕ್ಕಳು 8ನೇ ಕ್ಲಾಸ್ ಸೇರಿದಾರಂತೆ, 3 ಜನ ನಾವಿವತ್ತು ಬಂದಾಗಿದ್ದಾರೆ. 8ನೇ ಕ್ಲಾಸ್ ತರಗತಿಯ ಇಂಗ್ಲಿಷ್ ಪಠ್ಯದ ಮೊದಲ ಪಾಠದ ಮೊದಲ ಸೆಂಟೆನ್ಸ್ ಎ ಡೇ ಇನ್ ದ ಆಶ್ರಮ್ ಅಂತ ಏನು ಅಂತ ಓದಿ ಅಂತ ನಾನು ಕೊಟ್ಟೆ. ಆದರೆ ದುರಂತ ನೋಡಿ, ಈ ಮಗುವಿಗೆ ಇನ್ನು ಗೊತ್ತಾಗ್ತಿಲ್ಲ, ಗೊತ್ತಾಗ್ತಿಲ್ಲ, ಆಶ್ರಮ ಅಂದರೆ ಏನು ಅಂತ ಓದಕ್ಕೆ ಗೊತ್ತಾಗ್ತಿಲ್ಲ ಅಂತಂದರೆ ಈ ಮಕ್ಕಳ ಕಲಿಕೆಯ ಮಟ್ಟ ಇವ್ರದಲ್ಲ. ಇವರಿಗೆ ನಾನು ಇವತ್ತು ಒಂದು ದಿನ ಕೂತರೂ ಕೂಡ ಓದಿಸ್ಬೋದು, ಇವರಿಗೆ ಸಾಮರ್ಥ್ಯ ಇದೆ. ಆದರೆ ಶಿಕ್ಷಣ ವ್ಯವಸ್ಥೆಯ ದುಸ್ಥಿತಿಯನ್ನು ನೀವು ಒಮ್ಮೆ ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳೇ, ಒಂದು ಇಷ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಸಾವಿರಾರು ಮಕ್ಕಳ ಭವಿಷ್ಯವನ್ನು ಕಗ್ಗೊಲೆ ಮಾಡುವಂಥ ಪಾಪವನ್ನು ಕಟ್ಟಿಕೊಂಡು ನಿಮ್ಮ CMನ ಅವಧಿಯನ್ನು ಮುಗಿಸ್ಬೇಡಿ. ನಿಮ್ಗೇನಾದರೂ ಹೆಸರು ಶಾಶ್ವತವಾಗಿ ಉಳಿಸ್ಕೋಬೇಕು ಅಂತಂದರೆ ನೀವು CM ಗಾದಿಯಿಂದ ಇಳಿಯುವ ಮುಂಚೆ ಈ ಆಶ್ರಮ ಶಾಲೆಯ ಶಿಕ್ಷಣ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಶಿಕ್ಷಣ ಇಲಾಖೆಗೆ ಒಪ್ಪಿಸಿ. ಇದು ಟೀಚರ್ಸ್ ಕುಂತ್ಕೊಂಡು ಅವರ ಸ್ಟಾಫ್ ರೂಮ್ ಮಾಡ್ಕೊಂಡ್ರಂಥದ್ದು. ಇವತ್ತು ನೀವು ಬಂದಿದ್ದೀರಲ್ಲ ನನ್ನ ಕಾರಣಕ್ಕೆ ಇಲ್ಲಿ ಕೂರಿಸಿದಾರೆ. ಬಿಟ್ರೆ ಇಲ್ಲೆಲ್ಲ ಏನಾಗಿದೆ, 7, 6, 7, 8 ಒಟ್ಟಿಗೆ ಕೂರುವಂಥದ್ದು, 4, 5, 6 ಒಟ್ಟಿಗೆ ಕೂರುವಂಥದ್ದು, 1, 2, 3, 4 ಒಟ್ಟಿಗೆ ಕೂರುವಂಥ ಪದ್ಧತಿ ಇರೋದು. ಇಲ್ಲಿ ಶಿಕ್ಷಣ ಅಂದರೆ ಏನಂತಾನೆ ಗೊತ್ತಿಲ್ಲದೆ ಇರೋ ವ್ಯವಸ್ಥೆ ಇರೋದು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಅರಿವಿಲ್ಲ ಮೇಡಮ್. ಅವ್ರಿಗೆ ಶಿಕ್ಷಣ ಕೊಡ್ಬೇಕನ್ನೋದು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದರ ಅರ್ಹತೆನೂ ಇಲ್ಲ ಬಿಡಿ. ನಮಗೆ ಪೂರಕವಾದ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಅವ್ರಿಗೆ ಯೂನಿಫಾರ್ಮ್ ಸರಿ ಮಾಡಿ, ಟೆಕ್ಸ್ಟ್ ಬುಕ್ ಕರೆಕ್ಟ್ ಮಾಡಿ, ರೂಮ್ ಸಪ್ರೇಟ್ ಮಾಡಿ, ಎಲ್ಲನೂ ಕೊಟ್ಟ ಮೇಲೆ ಮಾಡಿ. ಅದನ್ನು ಬಿಟ್ಟು ನೀವು ಇಷ್ಟ ಬಂದಂಗೆ ಮಾಡಿಬಿಟ್ರೆ ಆಶ್ರಮ ಶಾಲೆಗೂ 8ನೇ ಕ್ಲಾಸ್ಗೂ ವ್ಯತ್ಯಾಸ ಏನು? 1 to 7th ಅದೇ ಸಿಸ್ಟಮು, 8ನೇ ಕ್ಲಾಸ್ಗೂ ಅದೇ ಸಿಸ್ಟಮ್. ಆದರೆ ಏನು ಬದಲಾವಣೆ? ಇಲ್ಲಿ ಆಯಾಗಳು ಬೇಕಾಗಿದೆ, ಕೇರ್ ಟೇಕರ್ಗಳು ಬೇಕಾಗಿದೆ, ಜೊತೆಗೆ ಅಟೆಂಡರ್ಗಳು ಬೇಕಾಗಿದೆ, ಕಂಪ್ಯೂಟರ್ ಓದೋ ಶಿಕ್ಷಕರು ಬೇಕಾಗಿದೆ, ಬೇರೆ ಬೇರೆ ಫಿಸಿಕಲ್ ಎಜುಕೇಷನ್ ಶಿಕ್ಷಕರು ಬೇಕಾಗಿದೆ, ಬೇರೆ ಬೇರೆ ಶಿಕ್ಷಕರು ಬೇಕಾಗಿದೆ. ಈಗ ಇರುವಂಥ 200-300 ಏನು ಸ್ಟಾಫ್ಗಳಿದ್ದಾರೆ, ಅವರ ಭವಿಷ್ಯ ಹಾಳಾಗುತ್ತೆ ಅಂತ ಇಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯವನ್ನು ನೀವು ಕಗ್ಗೊಲೆ ಮಾಡ್ತಿದ್ದೀರಂದ್ರೆ ಅದು ಮಹಾಪರಾಧ ಆಗುತ್ತೆ. ಒಂದು ವೇಳೆ ಈ ಬಾರಿ ಆದರೂ ಕೂಡ ಆಶ್ರಮ ಶಾಲೆಯನ್ನ ಶಿಕ್ಷಣ ಇಲಾಖೆಗೆ ಕೊಡ್ಲಿಲ್ಲ ಅಂತಂದ್ರೆ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಜರ್ನಲಿಸ್ಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ, ಈ ಒಂದು ಇಡೀ ಜನಾಂಗದ ಉಳಿವಿನ ಪ್ರಶ್ನೆ ಆಗತ್ತೆ. ಹಾಗಾಗಿ ಹೋರಾಟದ ಬಿಸಿ ತಟ್ಟೋ ಮುಂಚೆ ಈ ವ್ಯವಸ್ಥೆಯನ್ನ ಸರಿಪಡಿಸಿ ಅಂತ ಅತ್ಯಂತ ಕಳಕಳಿಯಿಂದ ಅತ್ಯಂತ ವಿನಮ್ರವಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಮುಖಕ್ಕೆ ಇದರ ಸತ್ಯದರ್ಶನವನ್ನ ಇಡ್ತಾ ಇದ್ದೀನಿ. ಪುಸ್ತಕದಲ್ಲಿ ಭರ್ತಿ ಹಾಜರಾತಿ, ಖಾಲಿಯಾಗಿರುತ್ತೆ ತರಗತಿ. ಈ ಸ್ಕೂಲ್ ಪ್ರಾರಂಭ ಆಗಿ ಶತಮಾನ ಕಳೆಯೋಕ್ಕೆ ಬಂತು. ಶಿಕ್ಷಣ ವ್ಯವಸ್ಥೆ ಯಾವತ್ತೇನೋ ಪ್ರಾರಂಭ ಮಾಡ್ತು, ಅನಾಗರಿಕ ಕಾಲದಲ್ಲಿ ಹೆಂಗೆ ಪ್ರಾರಂಭ ಮಾಡೋದು ಅದೇ ಸ್ಥಿತಿ ಕೂಡ ಈಗಲೂ ಮುಂದುವರಿತಿದೆ ನೋಡಿ. ರೆಗ್ಯುಲರ್ ಅಂತ ತೋರಿಸ್ಬಿಟ್ಟವ್ರೆ ಇದರಲ್ಲಿ. ಇವತ್ತು ನಾವು ಬರೋ ಉದ್ದೇಶಗಳು ಬರೀ 3 ಮಕ್ಕಳನ್ನ ಕೂರಿಸ್ಬಿಟ್ಟು ಇವತ್ತು ಇಲ್ಲಿ ಟೀಚರ್ಗೆ ಇದರಲ್ಲಿ ಲಾಭ ಇಲ್ಲ, ಇಲ್ಲಿ ವಾರ್ಡನ್ಗಳಿಗೆ ಲಾಭ. ಇವತ್ತು ಪ್ರತಿಯೊಂದು ದಿನದಲ್ಲೂ ಕೂಡ ಹಾಜರಾತಿ ಹಾಕೋರೆ. ಇವತ್ತು ನಾವು ಬರ್ತೀವಿ ಅಂತ ಹೇಳಿ ಬರೀ 3 ಮಕ್ಕಳು ಹಾಜರಾತಿ ತೋರಿಸೋರೆ. ಅಟೆಂಡೆನ್ಸ್ ಮಾತ್ರ ಭರ್ತಿ ಇದೆ, 100% ಎಲ್ಲ ಬರ್ತಾರೆ ಮಕ್ಕಳ ಶಾಲೆಗೆ. ಎವ್ರಿ ಡೇ ಬರ್ತಾರ, ಪ್ರತಿದಿನ ಬರ್ತಾರ? ಬರ್ತಾರ? ಬರಲ್ಲ. ಇವಾಗ ಯಾರು ಬರ್ತಾನೆ ಇಲ್ಲ ಮೇಡಮ್. ನೀನು ಎಷ್ಟು ದಿನ ರಜೆ ಮಾಡಿದ್ದಿ? ನಾವು ಸುಮಾರು ದಿನ ರಜೆ ಮಾಡಿದ್ವಿ ಮೇಡಮ್. ನಿನ್ನ ಹೆಸರೇನು? ಮಣಿಕಂಠ. ಒಂದು ದಿನ ನಿಂದು ರಜೆನೇ ಇಲ್ಲ. ಫುಲ್ಲು 100% ನಿಂದು ರಜೆ ಇಲ್ಲ. ನೀನು ಹಾಕ್ಲೇ ಇಲ್ವಾ? ಹಾಕಿದೆ ಮೇಡಮ್. ಎಷ್ಟು ದಿನ ಹಾಕಿದ್ವಿ? ಒಂದು ಸುಮಾರು ದಿನ ಹಾಕಿನಿ ಮೇಡಮ್. ನೋಡಿ, ಮಕ್ಕಳು ಸುಳ್ಳು ಹೇಳಲ್ಲ, ಬಟ್ ಇಲ್ಲಿ ಅಟೆಂಡೆನ್ಸ್ ಅಂತೂ ಪೂರ್ತಿ ಸುಳ್ಳು ಹೇಳ್ತಾ ಇದೆ. ಇದು ಹಣ ಮಾಡೋ ಉದ್ದೇಶ ಅಲ್ಲದೆ ಮಕ್ಕಳನ್ನ ಬಳಸ್ಕೊಂಡು ಇವರು ಹಣ ನುಂಗೋಕ್ಕೋಸ್ಕರ ಮಾಡ್ತಿರುವ ವ್ಯವಸ್ಥೆ ಅಲ್ಲದೆ ಬೇರೆ ಏನೂ ಅಲ್ಲ. ಇಂಥ ಕರ್ಮಕ್ಕೆ ಏನಕ್ಕೆ ಬೇಕು ಇಂಥ ಒಂದು ಶಾಲೆ? ಇವರಿಗೆ ವಿದ್ಯೆ ಕೊಟ್ರೇನೋ ಅವರು ಕೇಳಲ್ಲ, ಕೊಡದಿದ್ರೂ ಕೇಳಲ್ಲ. ಒಟ್ಟು ಒಂದು ಇವರಿಗೆ ತಂದಂಥ ಅನ್ನ ಒಂದು ಬಿಸಾಡಿದ್ರೆ ಮುಗಿದು ಹೋಯ್ತು ಅನ್ನುವ ರೀತಿಯಲ್ಲಿ ಇವರನ್ನು ವರ್ತಿಸ್ತಿರೋದು ನಿಜವಾಗ್ಲೂ ದುರಂತ ಮತ್ತು ನಾಚಿಕೆಗೇಡಿನ ವಿಚಾರ. ನುಂಗುಬಾಕರ ಅಡ್ಡೆಯಾಗಿದೆ ಆದಿವಾಸಿ ಆಶ್ರಮ ಶಾಲೆ. ಈ ಆಶ್ರಮ ಶಾಲೆ ಎಂತೆಂಥ ನುಂಗುಬಾಕರ ಕೇಂದ್ರ ಆಗಿದೆ ಅಂತಂದ್ರೆ ಇದನ್ನು ಅಟೆಂಡೆನ್ಸ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಶಾಲೆಗೆ ಬರೋದು ಮಕ್ಕಳು 8, 9, 10 ಇಷ್ಟೇ. ಉಳ್ದವ್ರು ಯಾರೂ ಶಾಲೆಗೆ ಬರಲ್ಲ. ಯಾಕಂದ್ರೆ ಅವ್ರ ಪಕ್ಕದಲ್ಲಿ ಹಾಡಿ ಇರುತ್ತೆ, ಅವರಿಗೆ ಶಾಲೆಗೆ ಹೋಗೋ ಆಸಕ್ತಿನೂ ಇರಲ್ಲ. ಆದರೆ ಅಟೆಂಡೆನ್ಸ್ ನೋಡಿದ್ರೆ ಎಲ್ಲರೂ ಪ್ರೆಸೆಂಟ್ ಇರ್ತಾರೆ. ಪ್ರತಿ ತಿಂಗಳಲ್ಲಿ ನೋಡಿದ್ರು ಕೂಡ ಆಲ್ಮೋಸ್ಟ್ ಎಲ್ಲರೂ ಪ್ರೆಸೆಂಟೇ. ಆಮೇಲೆ ಯಾಕೆ ಪ್ರೆಸೆಂಟ್ ಅಂದರೆ ಇವರಿಗೆ ಊಟ ತಿಂಡಿ, ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಜೊತೆಗೆ ರಾತ್ರಿ ಊಟ ಇವೆಲ್ಲವರ ಸಪ್ಲೈ ಆಗುತ್ತೆ.
ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗುತ್ತೆ. ಈಗ ಒಂದೊಂದು ಶಾಲೆಯಲ್ಲಿ 200 ಅಟೆಂಡೆನ್ಸ್ ಇದ್ರೆ ಬರೋದು ಮಕ್ಕಳು 100 ಮಾತ್ರ, ಆದರೆ ಅಟೆಂಡೆನ್ಸ್ ಅಲ್ಲಿ 100% ಇರುತ್ತೆ. ಹಾಗಾದ್ರೆ ಎಷ್ಟು ನುಂಗ್ತಾರೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ವಾರ್ಡನಿಗೆ 4 ಹಾಸ್ಟೆಲ್ನ ಚಾರ್ಜಸ್ ಕೊಡ್ತಾರೆ. ನಾವು 2-3 ಶಾಲೆಗೆ ಹೋಗಿದ್ದೀವಿ, ಒಂದೇ ಒಂದು ಶಾಲೆಯಲ್ಲಿ ವಾರ್ಡನ್ಗಳು ಬರಲ್ಲ, ವಾರ್ಡನ್ಗಳು ಬರೋದೇ ಇಲ್ಲ. ಇಲ್ಲಿ ಮೀಡಿಯಾದವರು ಬಂದಿದ್ದಾರೆ ಬಂದರೂ ಕೂಡ ಅವ್ರು ಬರಲ್ಲ. ಅಷ್ಟು ಅಹಂಕಾರವನ್ನು ಮೇರೆ ಇರೋದು. ಪ್ರತಿಯೊಬ್ಬರಿಗೂ ಕಮಿಷನ್ ಕೊಟ್ಕೊಂಡು ಈ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾರೆ. ಟೀಚರ್ಸ್ಗಳಿಲ್ಲ, ಟ್ರೈನಿಂಗ್ ಹೊಂದಿದ ಟೀಚರ್ಸ್ ಇಲ್ಲ, ಬಟ್ ಅಟೆಂಡೆನ್ಸ್ ಮಾತ್ರ ಭರ್ತಿ ಇರುತ್ತೆ. ನುಂಗೋದಂತೂ ಭರ್ತಿಯಾಗಿ ನುಂಗ್ತಾ ಇದ್ದಾರೆ. ಇಂಥ ನುಂಗುಬಾಕರಿಗೆ ಈಗ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಲೇಬೇಕು. ಹಾಕಿ ಆ ಹಣವನ್ನ ಈ ಮಕ್ಕಳ ಭವಿಷ್ಯಕ್ಕೆ ಕೊಡಬೇಕಾಗಿದೆ. ಇಲ್ಲದಿದ್ರೆ ಈ ಆಶ್ರಮ ಶಾಲೆ ಅನ್ನುವಂಥದ್ದು ಒಂದು ಅಕ್ರಮ ಶಾಲೆ, ಬೋಗಸ್ ಶಾಲೆ ಅಂತ ಅನಿಸುತ್ತೆ. ಆ ಕೆಲಸ ಮುಖ್ಯಮಂತ್ರಿಗಳು ಈಗಲೇ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಾಗಲಿ ಸರ್ಕಾರಕ್ಕಾಗಲಿ ಆಶ್ರಮ ಶಾಲೆ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಅವ್ರಿಗೆ. ಏನೋ ಒಂದು ಸರ್ಕಾರಿ ಗೌರ್ಮೆಂಟ್ ಶಾಲೆ ಏನಿದೆ ಆ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಇಲ್ಲಿ ಒಂದು ಸ್ವಚ್ಛತೆನೂ ಕೂಡ ಇಲ್ಲ. ಜೊತೆಗೆ ಮಕ್ಕಳಿಗೆ ಮೇಯ್ನ್ ಆಗಿ ಒಂದು ಆ ಯೂನಿಫಾರ್ಮ್ ಅನ್ನೋದೇ ಇಲ್ಲ. ಕೂಲಿ ಆಳುಗಳನ್ನ ಕರ್ಕೊಂಡ್ಬಂದು ಬಿಡ್ತಾರಲ್ಲ ಶುಂಠಿ ಕೆಲಸಕ್ಕೆ, ಆ ಥರ ಮಕ್ಕಳನ್ನೂ ಕೂಡ ಬಳಸ್ಕೊತಾರೆ ಅನ್ನೋದು ನಮ್ದೊಂದು ಅಭಿಪ್ರಾಯ. ಯಾಕಂದರೆ ಇನ್ನೂ ಕೂಡ ಮಕ್ಕಳ ಕಾಲಲ್ಲಿ ಶೂ ಇಲ್ಲ. ಈಗಾಗಲೇ ನೀವು ನೋಡಿದ್ರಿ, ಫುಡ್ ವ್ಯವಸ್ಥೆನೂ ಇರ್ಬೋದು ಇಲ್ಲಿ. ಇವತ್ತು ಬೆಳಗ್ಗೆ ತಿಂಡಿನೂ ಕೂಡ ನೋಡ್ದೆ, ಇಲ್ಲಿ ತಿಂಡಿ ಮೆನು ಚಾರ್ಟ್ ಪ್ರಕಾರ ತಿಂಡಿನೇ ಕೊಟ್ಟಿಲ್ಲ. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳೋದಾದ್ರೆ ಮೆನು ಚಾರ್ಟ್ ಏನಕ್ಕೆ ಬೇಕು ಇಲ್ಲಿ? ನೋಡಿ, ವಾರ್ಡನ್ ಇಲ್ಲ, ಕೇಳಿದ್ರೆ 4 ಶಾಲೆ, ಯಾವುದೇ ಈ ಸ್ಕೂಲ್ಗೆ ಬಂದು ಕೇಳಿದ್ರೆ ಆ ಸ್ಕೂಲ್ ಇದ್ದೀನಿ, ಆ ಸ್ಕೂಲ್ ಕೇಳಿದ್ರೆ ಈ ಸ್ಕೂಲ್ ಇದ್ದೀನಿ ಅಂತ ಹೇಳ್ತಾರೆ. ಅದು ಯಾವ ಥರ ನಿರ್ವಹಣೆ ಮಾಡ್ತಾಯಿದ್ರು, ಏನು ಮಾಡ್ತಾಯಿರೋ ಗೊತ್ತಿಲ್ಲ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಆಶ್ರಮ ಶಾಲೆ ಒಂದು ಮಾದರಿ ಶಾಲೆ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಪ್ರಾಣಿಗಳಿಗಿಂತ ಕಡೆಯಾಗಿದೆ ಆಶ್ರಮ ಶಾಲೆ ಮಕ್ಕಳ ಬದುಕು. ಆಶ್ರಮ ಶಾಲೆ ಒಂಥರ ದುಡ್ಡು ಮಾಡುವ ಮತ್ತು ಈ ಟೆಂಡರ್ದಾರರಿಗೆ ಒಂದು ಅದು ಅನುಕೂಲವಾಗುವಂಥ ಸ್ಥಳ ಅಂತ ಹೇಳ್ಬೋದು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನೇನು ಉದಾಹರಣೆ ಇಲ್ಲದೆ ಏನು ಮಾತಾಡಲ್ಲ. ನೋಡಿ, ಇಂಥದ್ದು ಒಂದು ನೀರಿನ ಫಿಲ್ಟರ್ ಇದನ್ನು ತಂದಿಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಕುಡಿಯೋಕ್ಕೆ ನೀರಿಗೆ ಅಂತ. ಇದರಲ್ಲಿ ನೀರು ಒಂದು ತೊಟ್ಟು ಇಲ್ಲ ನೋಡಿ, ಏನಿಲ್ಲ, ಎಲ್ಲ ಹಿಕ್ಕಿಗಳೆಲ್ಲ ಇದೆ. ಆಯಿತಾ ಆಯಿತಾ ಇದೊಂದಿದೆ, ಇನ್ನು ಅಲ್ಲೊಂದು ಇಟ್ಟಿದ್ದಾರೆ ನೋಡಿ. ಪಾಪ ಮಕ್ಕಳು ನೋಡಿ ಇಲ್ಲಿ ಇದೇ ನೀರು ಕುಡಿಯುವಂಥ ಪರಿಸ್ಥಿತಿ ಮಕ್ಕಳಿಗೆ. ಅಂದರೆ ಇವರು ಆದಿವಾಸಿ ಮಕ್ಕಳು, ಟ್ರೈಬಲ್ ಮಕ್ಕಳು ಅನ್ನುವಂಥದ್ದ ಕಾರಣಕ್ಕೋಸ್ಕರ ಇಂಥದ್ದೆಲ್ಲ ಇವರಿಗೆ. ನೋಡಿ, ಇವ್ರದ್ದು ಕಾಲು ನೋಡಿ, ಇನ್ನು ಕಾಲಿಗೆ ಒಬ್ಬೊಬ್ಬರ ಕಾಲಿಗೂ ಒಂದು ಶೂ ಇಲ್ಲ. ಅಂದರೆ ನೀವು ಏನು ಅಂತ ತಿಳ್ಕೊಂಡಿದ್ದೀರಿ ಈ ಮಕ್ಕಳನ್ನ? ಏನು ಅವುಗಳು ಪ್ರಾಣಿಗಳ? ನಾವು ತೆರಿಗೆ ಹಣದಲ್ಲಿ ಇವರ ಬದುಕಿಗೋಸ್ಕರ, ಇವರ ಬದುಕು ಸುಂದರ ಆಗಬೇಕು ಅಂತ ಪ್ರತಿಯೊಬ್ಬರು ಪೂರ್ಣ ಮನಸ್ಸಿನಿಂದ ಇವರಿಗೆ ತೆರಿಗೆ ಹಣದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಕ್ಕೆ ಮಾಡ್ತಾರೆ. ಆದರೆ ಈ ಮಕ್ಕಳ ಸ್ಥಿತಿ ನೋಡುವಾಗ ಇವತ್ತಿಗೂ ಕಣ್ಣೀರು ಬರುತ್ತೆ. ಇವತ್ತಿಗೂ ಇವರು ಶೋಚನೀಯ ಸ್ಥಿತಿ ನೋಡಿದ್ರೆ 1952ರಲ್ಲಿ ಪ್ರಾರಂಭವಾದ ಆಶ್ರಮ ಶಾಲೆ ಆ ಸ್ಥಿತಿ ಆವಾಗ ಹೇಗಿತ್ತು ಅದಕ್ಕಿಂತ ಕೆಟ್ಟದಾಗಿ ಈಗ ಇದೆ ಅಂತ ಹೇಳಬಹುದು. ಯಾಕಂದ್ರೆ ಈ ಮಕ್ಕಳಿಗೆ ಇವತ್ತಿಗೂ ಕೂಡ ಒಂದು ಒಳ್ಳೆಯ ಶಿಕ್ಷಣ ಕೊಡುವಲ್ಲಿ ಅಟ್ಟರಾಗಿ ನಮ್ಮ ಸರ್ಕಾರಗಳು ವೈಫಲ್ಯ ಆಗಿದೆ. ಏನೇನೋ ಆರ್ಥಿಕ ಲೆಕ್ಕಾಚಾರಗಳನ್ನು ಮಾಡ್ತೀರಾ, ಆದರೆ ನಮ್ಮ ಮಕ್ಕಳಿಗೆ, ಆದಿವಾಸಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಬೇಕು ಅನ್ನುವಂಥ ಒಂದು ವಿಷಯ ನಮ್ಮ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಎಂಥ ಆರ್ಥಿಕ ತಜ್ಞರಾಗಿದ್ರೆ ಏನು, ನೀವು ಎಂಥ ಮುಖ್ಯಮಂತ್ರಿ ಆಗಿದ್ರೆ ಏನು? ಈ ಮಕ್ಕಳ ಭವಿಷ್ಯದ ಬಗ್ಗೆ, ಇವರ ಒಂದು ಮುಂದೆ ಇವರು ಬದುಕು ಕಟ್ಟಿಕೊಳ್ಳೋಕೆ ಶಿಕ್ಷಣವೇ ಮುಖ್ಯ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಎಂಥ ಸಮಾಜವಾದಿ ಭಾಷಣ ಮಾಡಿದ್ರೂ ಕೂಡ ಅದು ವೇಸ್ಟೇ. ಪ್ರತಿ ವರ್ಷ ಕೋಟಿ ಕೋಟಿ ಖರ್ಚು, ಮಕ್ಕಳಿಗಿಲ್ಲ ಮೂಲಭೂತ ಸೌಕರ್ಯ. ಇದು ಡಿ.ಬಿ. ಗುಪ್ಪೆಯ ಆಶ್ರಮ ಶಾಲೆ ಹೆಣ್ಮಕ್ಕಳ ಕೊಠಡಿ. ಇದು ಒಟ್ಟು 30 ಮಕ್ಕಳು ಈ ಒಂದೇ ಒಂದು ರೂಮಲ್ಲಿ ಉಳ್ಕೊಳ್ತವಂತೆ. ಒಟ್ಟು 9 ಬೆಡ್ ಇವೆ. ಅಂದ್ರೆ 18 ಜನ ಮಲಗಬಹುದಾದಂಥ ಈ ಜಾಗದಲ್ಲಿ 30 ಮಕ್ಕಳು ಉಳ್ಕೊಳ್ತವಂತೆ. ಆದರೆ ಈ ಶಾಲೆಯಲ್ಲಿ 202 ಸ್ಟ್ರೆಂತ್ ಇದೆ.
ಅಂದರೆ 100 ಹೆಣ್ಮಕ್ಳಿದ್ದಾರೆ. ಆ 100 ಹೆಣ್ಮಕ್ಳಲ್ಲಿ ಬರೀ 30 ಹೆಣ್ಮಕ್ಳು ಮಾತ್ರ ಉಳ್ಕೊಳ್ತಾರೆ. ಉಳಿದವರು ಅದು ಕೂಡ ಅಪರೂಪಕ್ಕಂತೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೋ ಇರ್ತಾರೆ. ಇದರಲ್ಲಿ ನೋಡಿ 6 ಮಂದಿ ಮಲಗ್ತಾರಂತೆ. ಅಂದರೆ ವ್ಯವಸ್ಥೆ ಕರೆಕ್ಟಾಗಿ ಕಲ್ಪಿಸ್ತಾ ಇಲ್ಲ, ಸರ್ಕಾರ ಒಂದು ನೆಗ್ಲೆಕ್ಟ್ ಮಾಡ್ತಾ ಇದೆ. ಶಿಕ್ಷಣ ಬಂದಾಗ ಪ್ರತಿ ವರ್ಷ ಡ್ರಾಪ್ ಔಟ್ ಆಗಿ ಅವರಂತೂ ಜೀತಕ್ಕೆ ಹೋಗುವ ಜೀತದಾಳುಗಳಾಗಿ ನೀವು ಜೀತದಾಳುಗಳನ್ನ ಕ್ರಿಯೇಟ್ ಮಾಡುವಂಥ ಫ್ಯಾಕ್ಟ್ರಿಯನ್ನಾಗಿ ಮಾಡಿದ್ದೀರಾ ಈ ಆಶ್ರಮ ಶಾಲೆ ಅನ್ನುವಂಥದ್ದನ್ನ. ಇಲ್ಲಿ ಉಳ್ಕೋತಾ ಇಲ್ಲ ಮಕ್ಕಳು, ಯಾಕೆಂತಂದ್ರೆ ಒಂದು ಸ್ವಲ್ಪ ಬಿಲ್ಡಿಂಗ್ ಕೊರತೆನೂ ಇದೆ, ಮತ್ತೆ ವ್ಯವಸ್ಥೆನೂ ಸ್ವಲ್ಪ ಇದೆ. ಫೀಲ್ಡು ಸಹ ಇಲ್ಲ, ಮಕ್ಕಳಿಗೆ ಸೌಲಭ್ಯಗಳು ಸಹ ಹೆಚ್ಚಾಗಿ ಬೇಕಾಗಿದೆ. ಮತ್ತೆ ಒಂದು ಟಾಯ್ಲೆಟ್ ರೂಮ್ ವ್ಯವಸ್ಥೆ ಆಗಲಿ ಎಲ್ಲ ಸಹ ಬೇಕಾಗಿದೆ. ಒಂದು ವಸತಿ ಶಿಕ್ಷಣ ಅಂತಂದ್ಮೇಲೆ ಒಂದು ಮನೆಗಿಂತ ಹೆಚ್ಚಾಗಿ ಇಲ್ಲಿ ಕಲ್ಪಿಸ್ಕೊಟ್ರೆ ಮಕ್ಕಳು ಬೇಕಾ ಇಲ್ಲೇ ಆಲ್ಟ್ ಆಗೋ ಒಂದು ವ್ಯವಸ್ಥೆ ಇರ್ತದೆ. ಶಿಕ್ಷಣ ಬೇಕು, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಬೇಕು ಅನ್ನುವಂಥ ಕನಸು ಇವ್ರಿಗೆಲ್ರಿಗೂ ಇದೆ. ಆದರೆ ವ್ಯವಸ್ಥೆ ಇವರನ್ನ ಪರಿಪರಿಯಾಗಿ ಇವರಿಗೆ ಮತ್ತೆ ಅದೇ ಹಿಂದಿನ ಒಂದು ದುಸ್ಥಿತಿಗೆ ತಳ್ತಾ ಇದ್ದಾರೆ. ತೊಂದ್ರೆ ಏನಂದ್ರೆ ಇಲ್ಲಿ ಓದಿಸೋರು ಚೆನ್ನಾಗಿದ್ರೆ, ಮಾಸ್ಟರ್ಗಳು ಚೆನ್ನಾಗಿದ್ರೆ ಶಿಕ್ಷಣ ಚೆನ್ನಾಗಿ ಮಾಡಿಸ್ಬೋದು. ಅವ್ರು ಓದಿಸೋದಿಲ್ಲ ಅಂದ್ರೆ ಅವ್ರು ಏನು ಓದೋದು? ಈಗ ನಾನು ಓದಿ ಬಹಳ ವರ್ಷ ಆಯ್ತು, 4ನೇ ಕ್ಲಾಸ್ ಪಾಸ್ ಆಗಿದ್ದೀನಿ. ಈಗ ಅದ್ರ ಪೇಪರ್ ಓದ್ತೀನಿ. ನೋಡಿ ನಮ್ಮ ಈಗ ಮಕ್ಕಳಿಗೆ ಗೊತ್ತುಂಟಾ ನಾನು ಓದೋದು? ಆ ಮಟ್ಟದಲ್ಲಿ ಆ ಮಟ್ಟದಲ್ಲಿ ಶಿಕ್ಷಣ ಇದೆ. ಅದಕ್ಕೆ ಈ ಸ್ಕೂಲ್ ಮಕ್ಕಳು ಹೋಯ್ತಾರೆ, ಹೋಗಲ್ಲ ಅಂತ ಇವ್ರು ಆಡ್ತಾರೆ. ಒಂದು ಅದೇ ಗುಣಮಟ್ಟದ ಶಿಕ್ಷಕರ ಟ್ರೈನಿಂಗ್ ಇಲ್ಲದ ಟೀಚರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿರೋದು, ಮತ್ತು ಸಮುದಾಯದ ಟೀಚರ್ಗಳು ಕೂಡ ಒಂದು ಸರಿಯಾದ ಟ್ರೈನಿಂಗ್ಗಳು ಇಲ್ಲ. ಹಾಗಾಗಿ ಶಿಕ್ಷಕರಿಗೆ ಅದೇ ಟ್ರೈನಿಂಗ್ಗಳು ತುಂಬ ಆಗಬೇಕು. ಈಗಿರುವ ಶಿಕ್ಷಕರ ಅವರ ಶಿಕ್ಷಣದ ಗುಣಮಟ್ಟ, ಅವರ ಕೌಶಲ್ಯವನ್ನ ಅನುಗುಣವಾಗಿ ಅದೇ ಶಾಲೆಯಲ್ಲಿ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿ. ಏನೇ ಒಂದು ಅಭಿವೃದ್ಧಿ ಆಗಬೇಕು, ಒಂದು ಒಳ್ಳೆಯ ಕೆಲಸ ಆಗಬೇಕಂದ್ರೆ ಕಟ್ಟುನಿಟ್ಟಿನ ನಿರ್ಧಾರ ಬೇಕು. ಈ ನಿರ್ಧಾರ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂಥ ನಂಬಿಕೆಯಿಂದ ನಾವಿವತ್ತು ಎಲ್ಲರೂ ಸಮುದಾಯದ ಪರವಾಗಿ ಆದಷ್ಟು ಬೇಗ ಆಶ್ರಮ ಶಾಲೆಯ ಶಿಕ್ಷಣವನ್ನ ಶಿಕ್ಷಣ ಇಲಾಖೆಗೆ ಕೊಡಿ. ಇದು ಸಾವಿರಾರು ಮಕ್ಕಳ ಭವಿಷ್ಯದ ಪ್ರಶ್ನೆ ಅಂತ ಮತ್ತೆ ಒಕ್ಕರುಳಿನಿಂದ ನಾವು ನಿಮಗೆ ಬೇಡಿಕೆಯನ್ನು ಸಲ್ಲಿಸ್ತಿದ್ದೀವಿ. ಶಿಕ್ಷಣ ಚೆನ್ನಾಗಿಲ್ಲ ಮೇಡಮ್, ಇಂಗ್ಲಿಷ್ ಮೀಡಿಯಂ ಕೇಳ್ತಾರೆ, ಕನ್ನಡನೇ ಚೆನ್ನಾಗಿ ಬರ್ತಾ ಇಲ್ಲ ಮೇಡಮ್ ಮಕ್ಕಳಿಗೆ. ಬರ್ತಾ ಇಲ್ಲ, ಕನ್ನಡನೇ ಚೆನ್ನಾಗಿ ಏನು ಹೇಳ್ತೀರಾ? ಅಲ್ಲಿವರೆಗೂ 7th ಪಾಸ್ ಮಾಡಿ ಬೇರೆ ಕಡೆ ಕಳಿಸ್ತಾರೆ. ಬೇರೆ ಕಡೆ ನಮ್ಮ ಕಡೆ ಮಕ್ಕಳಿಗೆ ಸೀಟ್ ಸಿಗಲ್ಲ. ಸೀಟ್ ಸಿಗದೇನೆ ಇರೋಂಥ ಕಾರಣದಿಂದ ಮಕ್ಕಳು ಏನಾಗ್ತಾರೆ ಅಂತಂದ್ರೆ ಡ್ರಾಪ್ ಔಟ್ ಆಗ್ತಾರೆ. ನಾವ್ ಹೆಂಗ್ ಜೀವನ ಕಳೀತಾ ಇದೀವೋ ಅದೇ ತರ ಅವರು ಜೀವನ ಕಳೀತಾರೆ ಮೇಡಮ್. ಅದರಲ್ಲಿ ಟ್ರೈಬಲ್ಗೆ ಎಲ್ಲಿ ಹೆಚ್ಚು ಆದ್ಯತೆ ಇದೆ ಮೇಡಮ್ ಶಿಕ್ಷಣದಲ್ಲಿ. ನಮಗೆ ಶಿಕ್ಷಣ ಚೆನ್ನಾಗಿ ಕೊಡ್ಲಿ ಅಂತ ನಾವು CM ಸಿದ್ದರಾಮಯ್ಯ ಅವ್ರ ಹತ್ರ ಕೇಳ್ತಾ ಇದೀವಿ ಮೇಡಮ್. ಮುಖ್ಯಮಂತ್ರಿಗಳೇ, ಇದನ್ನ ನೀವು ಎಚ್ಚರಿಕೆ ಅಂತಾದ್ರೂ ತಿಳ್ಕೊಳ್ಳಿ, ಮನವಿ ಅಂತಾದ್ರೂ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ ಸಾವಿರಾರು ಮಕ್ಕಳ ಭವಿಷ್ಯದ ಕಗ್ಗೊಲೆ ಆಗ್ತಾ ಇದೆ. ಇಲ್ಲಿ ಆಶ್ರಮ ಶಾಲೆಯನ್ನ ಅಕ್ರಮ ಶಾಲೆ ಮಾಡಿರುವಂತ ಭ್ರಷ್ಟರು ಮತ್ತು ನುಂಗುಬಾಕ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಅಲ್ಲದೆ ಈ ಆಶ್ರಮ ಶಾಲೆಯ ಶಿಕ್ಷಣ ವ್ಯವಸ್ಥೆಯನ್ನ ಶಿಕ್ಷಣ ಇಲಾಖೆಗೆ ಕೊಡಬೇಕು. ಆಗ ಮಾತ್ರ ಈ ಆದಿವಾಸಿ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ ಟೈಮ್ಸ್ ನಿರಂತರವಾಗಿ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ, ಭ್ರಷ್ಟಾಚಾರಿಗಳನ್ನ ಬೇಟೆ ಆಡ್ತಾನೆ ಇರುತ್ತೆ. ನಿಮ್ಮ ಇದಕ್ಕೆ ಸಹಕಾರ ಇದ್ದೇ ಇರುತ್ತೆ. ನಮಗೆ ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀರಿ, ಅದೇ ರೀತಿ ನಮಗೆ ಆರ್ಥಿಕವಾಗಿಯೂ ಕೂಡ ಸಹಕಾರ ಕೊಡಬೇಕು ಅಂದರೆ ನಮಗೆ ದಿನಕ್ಕೆ ₹1 ಅಂದರೆ ವರ್ಷಕ್ಕೆ ₹365 ಕಟ್ಟಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್.